ನಾವು ಫರ್ಟಿಲಿಟಿ ಇವ್ಯಾಲ್ಯೂಯೇಷನ್ ಮಾಡುವಾಗ ಫೀಮೇಲ್ಸಲ್ಲಿ ಒಂದು ಒವೇರಿಯನ್ ರಿಸರ್ವ್ ಟೆಸ್ಟ್ ಮಾಡ್ತೀವಿ, ಸ್ಕ್ಯಾನಿಂಗ್ ಮಾಡ್ತೀವಿ, ಯೂಟ್ರೈನ್ ಕ್ಯಾವಿಟಿ ಎಲ್ಲ ನಾರ್ಮಲ್ ಇದೆಯಾ ಅಂತ ಅದರಿಂದನೇ ನೋಡ್ಕೊಳ್ತೀವಿ. ಹಾಗೆಯೇ ಟ್ಯೂಬ್ಸ್ ಓಪನ್ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಹಲವಾರು ಟೆಸ್ಟ್ ಇರುತ್ತೆ. HSG ಅಂತ ಹೇಳ್ತೀವಿ, SSG ಅಂತ ಏನು ಹೇಳ್ತೀವಿ. ಸೊ ನಾವು ಕೆಳಗಡೆಯಿಂದ ಯುಟ್ರಸ್ದು ಕೆಳಗಡೆ ತುದಿ ಸರ್ವಿಕ್ಸ್ ಮೂಲಕ ನಾವು ಡೈ ಹಾಕ್ಬೋದು ಅಥವಾ ಸೆಲೈನ್ ಹಾಕ್ಬೋದು. ಹೀಗೆ ಬೇರೆ ಬೇರೆ ಫ್ಲೂಯಿಡ್ಸ್ನ ಹಾಕಿ ಮೇಲ್ಗಡೆಯಿಂದ ಒಂದು ಎಕ್ಸ್ರೇ ಅಂತ ತೆಗಿತೀವಿ, ಇಲ್ಲ ಅಂತಂದರೆ ಸ್ಕ್ಯಾನಿಂಗ್ ಮಾಡಿ ಕೂಡ ಅದನ್ನು ನೋಡ್ಬೋದು. ಸೊ ನಮಗೆ ಯುಟ್ರಸ್ ಮೂಲಕ ಅದು ಹಾದು ಬಂದು ಹೊಟ್ಟೆ ಒಳಗಡೆಯಿಂದ ಓಪನ್ ಇದ್ದರೆ ಅಬ್ಡಾಮಿನಲ್ ಕ್ಯಾವಿಟಿ ಒಳಗೆ ಸ್ಪಿಲ್ ಆಗುತ್ತೆ, ಡೈ ಇರ್ಬೋದು, ಫ್ಲೂಯಿಡ್ ಇರ್ಬೋದು. ಸೊ ಇದನ್ನು HSG ಅಥವಾ SSG ಮೂಲಕ ನಾವು ಟ್ಯೂಬ್ ಟೆಸ್ಟ್ನ ಮಾಡ್ಬೋದು. ಹಾಗೆ ನಾವು ಲ್ಯಾಪ್ರೋಸ್ಕೋಪಿ ಮಾಡುವಾಗ ಕೂಡ ಕ್ರೋಮೋಪರ್ಟ್ಯುಬೇಷನ್ ಅಂತ ಏನು ಹೇಳ್ತೀವಿ, ಡೈನ ಇಂಜೆಕ್ಟ್ ಮಾಡ್ತೀವಿ. 2 ಟ್ಯೂಬ್ಸಿಂದ ಹೊರಗಡೆಯಿಂದ ಅಬ್ಡಾಮಿನಲ್ ಕ್ಯಾವಿಟಿಗೆ ಡೈ ಸ್ಪಿಲ್ ಆಯ್ತಾ ಅಂತ ನೋಡ್ತೀವಿ. ಹೀಗೆ ಹಲವಾರು ವಿಧಾನಗಳಿಂದ ನಾವು ಟ್ಯೂಬಲ್ ಪೇಟೆನ್ಸಿನ ಚೆಕ್ ಮಾಡ್ಬೋದು. ಆದರೆ ಅದು ಫಂಕ್ಷನ್ ಮಾಡುತ್ತಾ ಇಲ್ವಾ ಅನ್ನೋದನ್ನು ಮಾತ್ರ ಚೆಕ್ ಮಾಡ್ಲಿಕ್ಕಾಗಲ್ಲ. ಪ್ರೆಗ್ನೆನ್ಸಿ ಒಂದೇ ಪ್ರೂವ್ ಮಾಡೋದು, ಅದು ಓಪನ್ನು ಇತ್ತು, ಫಂಕ್ಷನ್ನು ಆಯಿತು ಅಂತ ಹೇಳ್ಬೇಕಂದ್ರೆ ಪ್ರೆಗ್ನೆನ್ಸಿ ಆದಮೇಲೆ ಮಾತ್ರ ಗೊತ್ತಾಗೋದು ನಮಗೆ ಅದು ಟ್ಯೂಬ್ಸ್ ವೇರ್ ಕಂಪ್ಲೀಟ್ಲಿ ನಾರ್ಮಲ್ ಆ್ಯಂಡ್ ಫಂಕ್ಷನಲ್ ಅಂತ.